ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾದೀಪು ವ್ಲಾಗ್ಸ್. ಇವತ್ತು ಯಾವುದೇ ರೀತಿಯಾದಂಥ ವ್ಲಾಗ್ ಅಂತಿಲ್ಲ, ಜಸ್ಟ್ ಅ ಗ್ರ್ಯಾಟಿಟ್ಯೂಡ್ ಪೋಸ್ಟ್ ಅಂತ ಹೇಳ್ಬೋದು. ಇವತ್ತು ಕೂತು ನಿಮ್ಮ ಎಲ್ಲ ಕಮೆಂಟ್ಸ್ನ ಪರ್ಸ್ನಲ್ ಆಗಿ ಕೂತ್ಕೊಂಡು ಓದಿದ್ದೀನಿ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಕೈಂಡ್ ವರ್ಡ್ಸ್, ಎನ್ಕರೇಜ್ಮೆಂಟ್ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಕೆಲವೊಂದು ಕಮೆಂಟ್ಸ್ನ ನೋಡಿದಾಗ ನಗು ಬಂತು, ಇನ್ನು ಕೆಲವೊಂದು ಕಮೆಂಟ್ಸ್ನ ನೋಡಿದಾಗ ರಿಲೇಟಬಲ್ ಅಂತ ಅನಿಸ್ತು. ಆ್ಯಂಡ್ ಹೇಗೆ ನೀವು ಇಷ್ಟು ಎನರ್ಜೆಟಿಕ್ ಆಗಿರ್ತೀರಾ ಅಂತಂದರೆ ನಿಮ್ಮ ಕಮೆಂಟ್ಸ್ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಎಷ್ಟು ಎನ್ಕರೇಜ್ಮೆಂಟ್ ಕೊಟ್ಟಿದ್ದೀರಾ, ಎಷ್ಟು ಪ್ರೀತಿನ ಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಕಮೆಂಟ್. ನಿಮ್ಮ ಲೈಫಲ್ಲಿ ನಡೆದಿರುವಂಥ ಸ್ಟೋರಿ ಆಗಿರ್ಬೋದು, ಅಥವಾ ಒಂದು ಎನ್ಕರೇಜ್ಮೆಂಟ್ ವರ್ಡ್ಸ್ ಆಗಿರ್ಬೋದು, ಅಥವಾ ಜಸ್ಟ್ ಹಾಯ್ ಅಂತ ಕೂಡ ಕಳಿಸಿದ್ದೀರಾ. ಸೊ ನಿಮ್ಮ ಬ್ಯುಸಿ ಲೈಫಲ್ಲಿ ಈ ಸ್ವಲ್ಪ ಸಮಯ ನನಗೆ ಅಂತ ಅಥವಾ ನನ್ನ ಚಾನಲ್ಗೆ ಅಂತ ಕೊಟ್ಟಿದ್ದೀರಾ. ಸೊ ರಿಯಲಿ ಐ ಆಮ್ ವೆರಿ ಓವರ್ವೆಲ್ಮ್ಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಆಲ್ ದ ಕಮೆಂಟ್ಸ್. ಆದಷ್ಟು ಎಲ್ಲ ಕಮೆಂಟ್ಸ್ಗೆ ಕೂತ್ಕೊಂಡು ಇವತ್ತು ರಿಪ್ಲೈ ಮಾಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಚಾನಲ್ನ ನೋಡ್ತಾಯಿರಿ. ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಕೂಡ ಪ್ರಯತ್ನ ಪಡ್ತೀನಿ. ಕೆಲವೊಂದು ದಿನಗಳು ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಾಗ ಈ ನಿಮ್ಮ ಕಮೆಂಟ್ಸ್ನ ನೋಡಿದಾಗ ಅದೆಲ್ಲ ಒಂದು ಎನರ್ಜಿ ಬೂಸ್ಟರ್ ಥರ ನನಗೆ ವರ್ಕೌಟ್ ಕೂಡ ಆಗಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಇದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.